ಈ ಲಕ್ವ ಅಂದ್ರೆ ಏನು, ಇದು ಯಾಕಾಗುತ್ತೆ? ಈ ಪ್ಯಾರಾಲಿಸಿಸ್ ಬರೋದು ಮಾನಸಿಕ ಒತ್ತಡ, IBP. ಓಕೆ. ಯಾವಾಗ BP ಇದ್ದು ನೀವು ಗಮನಿಸ್ಕೊಳ್ಳಲ್ವೋ, BP 200 ಮೇಲ್ ಹೋಯ್ತು ಅಂದ್ರೆ ಆಟೋಮೆಟಿಕ್ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಬಂದ್ಬಿಡುತ್ತೆ ಅವ್ರಿಗೆ. ಈ ನಮ್ಮ ಬ್ರೈನ್ ಅಲ್ಲಿ ತುಂಬಾ ಸಣ್ಣ ನರಗಳಿರುತ್ತೆ. ಎಷ್ಟು ಸಣ್ಣಕ್ಕಿರೋ ಅಂದ್ರೆ ಕೂದಲಿಗಿಂತ ಸಣ್ಣಕ್ಕಿರುತ್ತೆ ನರಗಳು. ಅದರಲ್ಲಿ ಒಂದೋ ಅಥವಾ ಅರ್ಧವೋ ನರ ಬ್ಲಾಕ್ ಆದಾಗ, ಅಂದ್ರೆ ರಕ್ತ ಸಂಚಾರ ಆಗದೇ ಇದ್ದಾಗ ಆವಾಗ ಸ್ಟ್ರೋಕ್ ಆಗ್ಲಿಕ್ಕೆ ಅವಕಾಶಗಳು ಹೆಚ್ಚು. 3 ತಿಂಗಳಿಗೊಮ್ಮೆ BP ಜನರಲ್ ಚೆಕಪ್ ಮಾಡ್ಕೊಳ್ಳಿ, ತೊಂದರೆ ಏನಿದೆ? 50 ರೂಪಾಯಿ ಕೊಟ್ಟರೆ BP ಚೆಕ್ ಮಾಡ್ತಾರೆ, 100 ರೂಪಾಯಿ ಕೊಟ್ಟರೆ BP ಚೆಕ್ ಮಾಡ್ತಾರೆ. ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ಕೊಂತೀರ, ಜೀವನ ಪರ್ಯಂತ ಆ ಒಂದು ಸಮಸ್ಯೆಯಿಂದ ಬಳಲೋದಿಕ್ಕೆ ನೀವೇ ದಾರಿ ಮಾಡ್ಕೊಂತ ಇದ್ದೀರಾ. BP ಇದ್ದಾಗ ನೀವು ವಾಕಿಂಗ್ ಮಾಡಬಹುದು, ನಿಮ್ಮ ದೇಹವನ್ನ ರಕ್ಷೆ ಮಾಡುತ್ತದು, BPಯನ್ನ ನಿಯಂತ್ರಣ ಮಾಡಲ್ಲ. ಈ ಸ್ಟ್ರೋಕ್ ಬರಬಾರದು ಅಂತ ಹೇಳಿದ್ರೆ ನಾವು ಏನ್ ಮಾಡಬೇಕು? ಒಳ್ಳೆ ಗುಣಮಟ್ಟದ ಆಹಾರವನ್ನ ತಿನ್ನಿ, ಕಳಪೆ ಗುಣಮಟ್ಟದ ಅಡಿಗೆ ಎಣ್ಣೆಯನ್ನ ದಯವಿಟ್ಟು ಯಾರು ಬಳಸಬೇಡಿ, ಮೊಬೈಲ್ ಹೆಚ್ಚಿಗೆ ಬಳಸಬೇಡಿ, ಮಲವಿಸರ್ಜನೆ ಮಾಡುವಾಗ ಬೀಡಿ ಸಿಗರೇಟ್ ಸೇದಬೇಡಿ. ಇಲ್ಲಿಗೆ ಬಂದು ಏನಾದ್ರು ಮೆಡಿಸಿನ್ ತಗೊಂಡ್ರೆ ಅವ್ರಿಗೆ ಇಂತಿಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಏನಾದ್ರು ಅಶ್ಯೂರೆನ್ಸ್ ಇರುತ್ತಾ, ಹೇಗೆ? ಇವತ್ತು ಸ್ಟ್ರೋಕ್ ಆಯ್ತಾ ಕೂಡಲೇ ಬನ್ನಿ, ಎಷ್ಟೋ ಜನ ವೀಲ್ ಚೇರ್ ಅಲ್ಲಿ ಬಂದವರು ನಡ್ಕೊಂಡು ಹೋಗಿದ್ದಾರೆ. ನಿಧಾನ ಮಾಡ್ಕೊಂಡ್ ಬಂದ್ರೆ ನಿಧಾನ ಆಗುತ್ತೆ ಸರ್. ಸ್ಟ್ರೋಕ್ ಆದವ್ರಿಗೆ ಯಾಕೆ ಲೆಫ್ಟ್ ಸೈಡೇ ಜಾಸ್ತಿ ಆಗುತ್ತೆ? ಎಡಭಾಗದಲ್ಲಿ ಹೃದಯ ಇದೆಯಲ್ಲ, ಅತಿ ಹೆಚ್ಚು ಎಡಭಾಗನೇ ಆಗುತ್ತೆ. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಇತ್ತೀಚೆಗೆ ಈ ಸ್ಟ್ರೋಕ್ ಆಗೋದು, ಲಕ್ವ ಹೊಡೆಯೋದು ಅಥವಾ ಪ್ಯಾರಲಿಸಿಸ್ ಆಗೋದನ್ನು ನಾವು ಗಮನಿಸಿರ್ತೀವಿ. ಸಣ್ಣ ಏಜಲ್ಲಿರುವವರಿಗೂ ಕೂಡ ಈ ಥರ ಸ್ಟ್ರೋಕ್ ಆಗ್ತಾ ಇದೆ. ಸುಮಾರು ಜನ ನಾನು ಈ ಹಿಂದೆ ಕೆಲವೊಂದು ವಿಡಿಯೋಸ್ಗಳನ್ನು ಮಾಡಿದಾಗ ನನಗೂ ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ, ಸರ್ ಎಲ್ಲಾದರೂ ಸ್ಟ್ರೋಕ್ ಆದರೆ ನಾವು ದಿ ಬೆಸ್ಟ್ ಮೆಡಿಸಿನ್ ಅಂತ ಎಲ್ಲಿಗೆ ಹೋಗಬೇಕು? ಇಂಗ್ಲೀಷ್ ಮೆಡಿಸಿನ್ಗೆ ಹೋಗ್ಬೇಕಾ, ಅಥವಾ ಸಿದ್ಧೌಷಧ ಕೊಡೋರ ಹತ್ರ ಹೋಗ್ಬೇಕಾ, ಆಯುರ್ವೇದಿಕ್ ಮೆಡಿಸಿನ್ ಕೊಡೋರ ಹತ್ರ ಹೋಗ್ಬೇಕಾ? ಹೀಗೆಲ್ಲ ಪ್ರಶ್ನೆಗಳು ಸುಮಾರು ಜನರಿಗೆ ಇದೆ. ಹಾಗಾಗಿ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಜೊತೆಗೆ ಯಾರಾದರೂ ಸ್ಟ್ರೋಕ್ ಪೇಷಂಟ್ಸ್ ಇದ್ದರೆ, ಲಕ್ವ ಹೊಡೆದವರು ಇದ್ದರೆ ಅವರಿಗೆ ಈ ವಿಡಿಯೋನ ದಯವಿಟ್ಟು ತಲುಪಿಸಿ ಶೇರ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಶಿವಕುಮಾರ್ ಅವರಿದ್ದಾರೆ. ಸೊ ಇವತ್ತು ಅವರ ಕ್ಲಿನಿಕ್ ಒಳಗಡೆ ಬಂದಿದ್ದೀನಿ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಕೊಡ್ತೀನಿ ಸರ್. ಕಾರ್ಯಕ್ರಮ ನಮಸ್ಕಾರ. ಸಿದ್ಧೌಷಧಿಯಲ್ಲಿ ಅನೇಕ ವಿಭಾಗದಲ್ಲಿ ನೀವು ಔಷಧವನ್ನ ಜನತೆ ಕೊಡ್ತಾ ಇದ್ದೀರಾ. ಕಳೆದ 2-2.5 ವರ್ಷದಿಂದ ನಾನು ಕೂಡ ನಿಮ್ಮನ್ನ ಗಮನಿಸಿದ್ದೀನಿ. ಅದು ಕಿಡ್ನಿ ಪೇಷಂಟ್ ಆಗಿರ್ಬೋದು ಅಥವಾ ಈ ತರ ಲಕ್ವ ಹೊಡೆದಿರೋರಾಗಿರ್ಬೋದು. ನನಗೆ ಕೆಲವೊಂದ್ಸಲ ಅನ್ಸೋದು, ಕೆಲವೊಂದು ಇಂಗ್ಲಿಷ್ ಮೆಡಿಸಿನ್ನಲ್ಲೂ ಆಗದೆ ಇರುವಂತಹ ಕೆಲವೊಂದು ಪೇಷಂಟ್ಸ್ಗಳನ್ನ ನೀವು ಗುಣಪಡಿಸಿದ್ದು ನೋಡಿ, ಅಬ್ಬ ಇಷ್ಟೆಲ್ಲ ಶಕ್ತಿ ಇದೆಯಾ ನಮ್ಮ ಸಿದ್ಧೌಷಧಕ್ಕೆ? ಖಂಡಿತ. ಯಾಕಂದ್ರೆ ಪಾರಂಪರಿಕವಾಗಿಯೂ ನೀವು ಅದನ್ನ ಕೊಟ್ಕೊಂತ ಬಂದಿದ್ದೀರಾ. ಸೊ ಹಾಗಾಗಿ ಇವತ್ತು ಸ್ಟ್ರೋಕ್ ಬಗ್ಗೆನೇ ಸ್ಪೆಷಲ್ ಆಗಿ ನಮ್ಮ ವೀಕ್ಷಕರು ತಿಳಿಸೋಣ. ಸೊ ಯಾಕಾಗಿ ಈ ಸ್ಟ್ರೋಕ್ ಬರ್ತಾ ಇದೆ? ಸಣ್ಣ ವಯಸ್ಸಿನವ್ರಿಗೂ ಕೂಡ ತುಂಬಾ ಇತ್ತೀಚೆಗೆ ಸ್ಟ್ರೋಕ್ ಆಗ್ತಾ ಇರುವಂಥದ್ದು, ಮತ್ತೆ ಎಲ್ಲಾದ್ರೂ ಆದವರು ಕೂಡ ಯಾರಾದ್ರೂ ಒಳ್ಳೆ ಔಷಧವನ್ನ ಕೊಡ್ತಾರಾ ಅಂತ ಹೇಳಿ ಹುಡ್ಕೊಂಡು ಹೋಗೋರನ್ನು ಕೂಡ ನಾನು ಗಮನಿಸಿದ್ದೀನಿ. ಸರ್, ಈಗ ನಿಮ್ಮ ಹತ್ರ ಫಸ್ಟ್ ನಾನು ಕೇಳೋದೆ, ಈ ಲಕ್ವ ಅಂದ್ರೆ ಏನು, ಇದು ಯಾಕಾಗುತ್ತೆ ಅಂತ? ಇದು ತುಂಬಾ ಸಣ್ಣ ವಿಚಾರ ಸಂದೀಪ್. ಈ ಪ್ಯಾರಾಲಿಸಿಸ್ ಬರೋದು ಮಾನಸಿಕ ಒತ್ತಡ, IBP. ಓಕೆ. ಯಾವಾಗ BP ಇದ್ದು ನೀವು ಗಮನಿಸ್ಕೊಳ್ಳಲ್ವೋ, ಯಾವಾಗ ನೆಗ್ಲೆಕ್ಟ್ ಮಾಡ್ತಿರೋ, BPನೇ ಅಲ್ವಾ, ನಾನು ವಾಕಿಂಗ್ ಮಾಡಿ ಕಡಿಮೆ ಮಾಡ್ಕೊಂತೀನಿ. BP ಇದ್ದಾಗ ನೀವು ವಾಕಿಂಗ್ ಮಾಡಬಹುದು, ನಿಮ್ಮ ದೇಹವನ್ನ ರಕ್ಷೆ ಮಾಡುತ್ತದು, BPಯನ್ನ ನಿಯಂತ್ರಣ ಮಾಡಲ್ಲ. ಯಾವಾಗ ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಿರೋ, ಅದು ಏಕ್ದಮ್ಮು ಪ್ರೆಷರ್ ಬ್ರೈನ್ಗೆ ಬೀಳುತ್ತೆ. ಅದನ್ನ ಬ್ರೈನ್ ಸ್ಟ್ರೋಕ್ ಅಂತ ಕರೀತಾರೆ. ಈ ನಮ್ಮ ಬ್ರೈನ್ ಅಲ್ಲಿ ತುಂಬಾ ಸಣ್ಣ ನರಗಳಿರುತ್ತೆ. ಎಷ್ಟು ಸಣ್ಣಕ್ಕಿರೋ ಅಂದ್ರೆ ಕೂದಲಿಗಿಂತ ಸಣ್ಣಕ್ಕಿರುತ್ತೆ ನರಗಳು. ಅದರಲ್ಲಿ ಒಂದೋ ಅಥವಾ ಅರ್ಧವೋ ನರ ಬ್ಲಾಕ್ ಆದಾಗ, ಬ್ಲಾಕ್ ಅಂದ್ರೆ ರಕ್ತ ಸಂಚಾರ ಆಗದೇ ಇದ್ದಾಗ ಆವಾಗ ಸ್ಟ್ರೋಕ್ ಆಗ್ಲಿಕ್ಕೆ ಅವಕಾಶಗಳು ಹೆಚ್ಚು. ಯಾವುದೇ ಕಾರಣಕ್ಕೂ BP ಇದ್ದಾಗ ನೆಗ್ಲೆಕ್ಟ್ ಮಾಡಬಾರ್ದು ಸಂದೀಪ್. ಯಾವುದೇ ಕಾರಣ, ಪ್ರತಿಯೊಂದು ವೀಕ್ಷಕರಿಗೂ ನಾನು ಇದನ್ನೇ ಹೇಳೋದು, BP ಇದ್ರೆ ಅದು ಸಣ್ಣ ಕಾಯಿಲೆ, ಏನು ಸಮಸ್ಯೆ ತರಲ್ಲ ಅಂತ ಸುಮಾರು ಜನ ನೆಗ್ಲೆಕ್ಟ್ ಮಾಡ್ಕೊಂಡಿದ್ದಾರೆ. BP ಇದ್ರೆ ದಯವಿಟ್ಟು ಯಾರು ನೆಗ್ಲೆಕ್ಟ್ ಮಾಡಬೇಡಿ. BP ಇದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ನಿಮಗೆ BP ಇಲ್ಲ ಅಂತ ತಿಳಿಬೇಡಿ. ಇರ್ಲಿ ಇಲ್ಲದೆ ಇರ್ಲಿ, ಈ ಕಾಲದ ಮಟ್ಟಿಗೆ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ಕಳಪೆ ಮಟ್ಟದ ಆಹಾರಗಳನ್ನ ತಿಂತಾ ಇದ್ದೇವೆ. ಅಡಿಗೆಗೆ ಬಳಸ್ತಾ ಇರತಕ್ಕಂಥ ಎಣ್ಣೆ ಕಳಪೆ ಗುಣಮಟ್ಟದ ಎಣ್ಣೆಯನ್ನು ಬಳಸ್ತಾ ಇದ್ದೇವೆ. BP ಬರ್ಲಿಕ್ಕೆ ಅವಕಾಶಗಳು ಹೆಚ್ಚಿರುತ್ತೆ. ಅದು ನಿಮ್ಮಲ್ಲಿ ಗೊತ್ತಾಗೋದು BP ಜಾಸ್ತಿ ಆದಾಗ ನಿಮಗೆ ಗೊತ್ತಾಗತ್ತೆ. ದೇಹದಲ್ಲಿ ವ್ಯತಿರಿಕ್ತ ಪರಿಣಾಮ ಅಂದ್ರೆ ನಮಗೆ ಸುಸ್ತು, ಆಯಾಸ, ಈ ರೀತಿ ಆದಾಗ ನೀವು ಹೋಗಿ ಟೆಸ್ಟ್ ಮಾಡ್ಕೊಂತೀರಾ. ಯಾಕೆ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀರಾ? 3 ತಿಂಗಳಿಗೊಮ್ಮೆ BP ಜನರಲ್ ಚೆಕಪ್ ಮಾಡ್ಕೊಳ್ಳಿ. ಜನರಲ್ ಚೆಕಪ್ ಮಾಡ್ಕೊಳ್ಳಿ.
ತೊಂದರೆ ಏನಿದೆ? 50 ರೂಪಾಯಿ ಕೊಟ್ಟರೆ BP ಚೆಕ್ ಮಾಡ್ತಾರೆ, 100 ರೂಪಾಯಿ ಕೊಟ್ಟರೆ BP ಚೆಕ್ ಮಾಡ್ತಾರೆ. ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂತೀರ, ಜೀವನ ಪರ್ಯಂತ ಆ ಒಂದು ಸಮಸ್ಯೆಯಿಂದ ಬಳಲೋದಿಕ್ಕೆ ನೀವೇ ದಾರಿ ಮಾಡ್ಕೊತಾ ಇದ್ದೀರಾ. ಈಗ ಸ್ಟ್ರೋಕ್ ಅಂದ ತಕ್ಷಣ ಸುಮಾರು ಜನ ಇಷ್ಟು ಪರ್ಸೆಂಟ್ ಆಯ್ತು, ಎಷ್ಟು ಪರ್ಸೆಂಟ್ ಆಗಿದೆ ಹಿಂಗೆಲ್ಲ ಕೇಳ್ತಾರೆ. ಈ ಪರ್ಸೆಂಟೇಜ್ ನಿಜಾನ ಇದು ಸ್ಟ್ರೋಕ್ ಅಲ್ಲ? ಇದು ಪರ್ಸೆಂಟೇಜ್ ಅಂತ ಬರಲ್ಲ, ಪರ್ಸೆಂಟೇಜ್ ಅಂತ ಇದ್ರಲ್ಲಿ ಬರಲ್ಲ. ಇದ್ರಲ್ಲಿ ಏನ್ ಗೊತ್ತಾ ವಿಷಯ, ನಿಮಗೆ ಸ್ಟ್ರೋಕ್ ಆದ ಕೂಡಲೇ ನೀವು ಹಾಸ್ಪಿಟ್ಲ್ಗೆ ಹೋಗ್ತೀರಾ. ಹಾಸ್ಪಿಟ್ಲಲ್ಲಿ ನಿಮಗೆ ಇಂಜೆಕ್ಷನ್ ಕೊಟ್ಟು ಏನೋ ಒಂದು ಮಾಡಿ ನಾರ್ಮಲ್ ಮಾಡ್ತಾರೆ. ಇದು ಪುನಃ ಬರೋ ಅವಕಾಶ ಇರುತ್ತೆ. ಆಮೇಲೆ ಈ ಸ್ಟ್ರೋಕಲ್ಲಿ ಪರ್ಸೆಂಟೇಜ್ ಅಂತ ಇನ್ನೊಂದು ವಿಧಾನದಲ್ಲಿ ಹೇಳಬೇಕು ಅಂದರೆ, ಬಾಯಿಗೆ ಬಂದಿದೆಯಾ ಸ್ಟ್ರೋಕು, ಇಡೀ ಲೆಫ್ಟ್ ಸೈಡ್ಗೆ ಬಂದಿದೆಯಾ ಸ್ಟ್ರೋಕು, ಇಲ್ಲ ರೈಟ್ ಸೈಡ್ಗೆ ಬಂದಿದೆಯಾ ಸ್ಟ್ರೋಕು, ಇದನ್ನು ಗಮನಿಸ್ಕೋಬೇಕು. ನಮ್ನೆಸ್ ಇದೆಯಾ, ಲೆಫ್ಟ್ ಸೈಡ್ ನಿಮಗೆ ನಮ್ನೆಸ್ ಇದೆಯಾ, ರೈಟ್ ಸೈಡ್ ನಿಮಗೆ ನಮ್ನೆಸ್ ಇದೆಯಾ, ಯಾಕೆ ಕೈ ಮೇಲೆ ಎತ್ತಕ್ಕಾಗ್ತಿಲ್ಲ, ಆವಾಗ ನೀವು ತಲೆ ಉಪಯೋಗ ಮಾಡಬೇಕು. ಇದು ಏನೋ ಹೆಚ್ಚು ಕಡಿಮೆ ಮಾಡ್ತಾ ಇದೆ, ಕೂಡಲೇ ಇದನ್ನ ಎಲ್ಲಿ ನಿಮಗೆ ಸೂಕ್ತವಾದ ಆಯುರ್ವೇದ ಔಷಧಿ ಸಿಗುತ್ತೆ ಅಲ್ಲಿಗೆ ಹೋಗಿ. ಆಯುರ್ವೇದದಲ್ಲಿ ಅತ್ಯುತ್ತಮವಾದ ಔಷಧಿಗಳು ಸಿಗುತ್ತೆ. ಈ ಸ್ಟ್ರೋಕ್ ಅಂದರೆ ಪ್ಯಾರಾಲಿಸಿಸ್ಗೆ ಆಯುರ್ವೇದದಲ್ಲಿ ಅತ್ಯುತ್ತಮವಾದ ಔಷಧಿಗಳು ಸಿಗುತ್ತೆ. ಈಗ ಇಲ್ಲಿಗೆ ನಾನು ಮುಂಜಾನೆ ಬಂದಾಗ ಸುಮಾರು ಜನ ಪೇಷಂಟ್ಗಳು ಇದ್ರು ಹೊರಗಡೆ. ನೀವು ಅವರ ನಾಡಿಯನ್ನ ನೋಡ್ತಾ ಇದ್ರಿ, ಆಮೇಲೆ ಕಾಯ್ಕೊಂಡಿದ್ರು, ನೀವು ಬರೋವರೆಗೂ ಕೂಡ ಕಾಯ್ತಾ ಇದ್ರು. ನಾನು ಅದನ್ನ ಅಬ್ಸರ್ವ್ ಮಾಡಿದೆ. ಇಲ್ಲಿಗೆ ಬಂದರೆ ಈ ಸ್ಟ್ರೋಕ್ ಪೇಷಂಟ್ಗೆ ಯಾವ ರೀತಿ ಮೆಡಿಸಿನನ್ನು ಕೊಡ್ತೀರಾ? ಇಲ್ಲಿ ಎಷ್ಟು ಹೆಂಗಿರುವವರೆಲ್ಲ ಇಲ್ಲಿಗೆ ಬರಬಹುದು ಅಂತ? ಕೆಲವೊಬ್ರು ಹೇಳ್ತಾರೆ, ನಮ್ಗೆ ಸ್ಟ್ರೋಕ್ ಆಗಿ 2-3 ವರ್ಷ ಆಯಿತು ಸರ್, ನಾ ಬರ್ಬಹುದಾ, ನಾನು ಅಲ್ಲಿಗೆ ಹೋಗ್ಬೋದಾ, ನಾನು ಗುಣ ಆಗ್ತೀನಾ ಅಂತೆಲ್ಲ ತುಂಬ ಜನ ಕೇಳೋರು ಇರ್ಬೋದು. ಅಂಥವ್ರಿಗೆ ಏನು ಹೇಳ್ತೀರಿ ನೀವು? ಸರ್, ಸ್ಟ್ರೋಕು ಆದ ಕೂಡಲೇ ಬಂದರೆ ಬೇಗನೆ ರೆಡಿ ಆಗ್ತಾರೆ. ಸ್ಟ್ರೋಕ್ ಆದಮೇಲೆ 1 ದಿವಸ 2 ದಿವಸ 3 ದಿವಸ ಬಿಟ್ಟು ಬಂದರೆ ಸ್ವಲ್ಪ ಸಮಯ ತಗೊಳುತ್ತೆ ಗುಣ ಆಗಲಿಕ್ಕೆ. ಅದೇ 1-2 ವರ್ಷ ಬಿಟ್ಟು ಎಲ್ಲೆಲ್ಲ ಪಾಪ ಔಷಧಿ ತಗೊಂಡಿರ್ತಾರೆ, ಸ್ಟ್ರೋಕ್ ಆಗಿದೆ, ಎಲ್ಲೋ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ, ಇಂಥ ಜಾಗಕ್ಕೆ ಹೋಗಿ ಅಂತ. ಈಗ ಆಂಧ್ರದಲ್ಲಿ ಸಿಗುತ್ತೆ, ಮತ್ತೆ ನಿಮ್ಮ ಕಾರ್ಕಳದ ಕಡೆ ಸಿಗುತ್ತೆ, ಮಂಗಳೂರು ಕಡೆ ಸಿಗುತ್ತೆ, ಈ ಕಡೆ ಎಲ್ಲ ತಗೊಂತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಇವರು ಪಥ್ಯ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾರೋ ಇಲ್ವೋ, ಇಲ್ಲ ಅವ್ರ ದೇಹಕ್ಕೆ ಅವ್ರ ಔಷಧಿ ಹೋಗಿದೆಯೋ ಇಲ್ವೋ ಗೊತ್ತಿಲ್ಲ, ಪಾಪ ಸರಿಯಾಗೋದಿಲ್ಲ. ಆ ರೀತಿ ನಿಧಾನ ಮಾಡ್ಕೊಂಡ್ ಬರೋರಿಗೆ ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ರೆಡಿ ಆಗ್ತಾರೆ. 2 ವರ್ಷದವರೆಗೂ ನಾನು ನೋಡಿದ್ದೇನೆ ಸಂದೀಪ್, 2 years ವರೆಗೂ ನಾನು ನೋಡಿದ್ದೇನೆ. ಸ್ಟ್ರೋಕ್ ಆಗಿ 2 ವರ್ಷ ಆಗಿದ್ರು ಕೂಡ ರೆಡಿ ಮಾಡಬಹುದು, ಏನ್ ತೊಂದರೆ ಏನಿಲ್ಲ. ಸ್ವಲ್ಪ ಪಥ್ಯ ಇರುತ್ತೆ. ಪಥ್ಯ ಅಂದ್ರೆ ಏನು, ಸ್ಟ್ರೋಕ್ಗೆ ಉಷ್ಣ ಪದಾರ್ಥಗಳು ಹೆಚ್ಚಿಗೆ ತಿನ್ನಬೇಕು, ಶೀತ ಪದಾರ್ಥಗಳು ಬಳಸಬಾರ್ದು. ಈಗ ಇಲ್ಲಿಗೆ ಬಂದ್ರೆ ನೀವು ಏನ್ ಕೊಡ್ತೀರಿ, ಏನ್ ಹೇಳ್ತೀರಿ ಅವ್ರಿಗೆ ಅಂತ? ಸರ್, ನಮ್ಮ ಹತ್ರ ಒಂದು ಆಯಿಲ್ ಸಿಗುತ್ತೆ. ನರ ವೀಕ್ ಆಗಿರುತ್ತಲ್ಲ, ಆ ನರ ಆಕ್ಟಿವ್ ಆಗ್ಲಿಕ್ಕೆ ಆಯಿಲ್ ಸಿಗುತ್ತೆ. ಶಿರೋಧಾರ, ತಲೆಗೆ ಮಸಾಜ್ ಮಾಡ್ಲಿಕ್ಕೆ ಒಂದು ಆಯಿಲ್ ಕೊಡ್ತೀವಿ, ಮತ್ತೆ ಒಂದು ಚೂರ್ಣ ಕೊಡ್ತೀವಿ ಸರ್. ಚೂರ್ಣ ಕೊಡ್ತೀವಿ, ನರಗಳು ಆಕ್ಟಿವೇಟ್ ಆಗೋದಕ್ಕೆ ಚೂರ್ಣ ಕೊಡ್ತೀವಿ. ಅಂದ್ರೆ ಈಗ ಅವರ ಪಥ್ಯದಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನೀವು ಹೇಳ್ತೀವಿ. ನಾವೆಲ್ಲ ಸಿಸ್ಟಮ್ಯಾಟಿಕ್ ಆಗಿ ಹೇಳಿ ಕೊಡ್ತೀವಿ. ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ರೆ ದಿನೇ 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 ಅವರಲ್ಲೇ ದೇಹದಲ್ಲಿ ವ್ಯತ್ಯಾಸ ಕಾಣುತ್ತೆ. ಈಗ ಸ್ಪರ್ಶ ಇಲ್ಲದೆ ಇರತಕ್ಕಂತ ಒಂದು ಕೈ ಸ್ಪರ್ಶ ಬರೋದು. ಸರ್, ಅವರಿಗೆ ಸೊಳ್ಳೆ ಕಚ್ಚಿದ್ರು ಗೊತ್ತಾಗಲ್ಲ ಸರ್. ಸ್ಟ್ರೋಕ್ ಆಗಿರೋರಿಗೆ ನೀವು ಬ್ಲೇಡ್ ತಗೊಂಡು ಕೊಯ್ದ್ರು ಕೂಡ ರಕ್ತ ಹೋಗ್ತಿರತ್ತೆ, ಪಾಪ ಅವರಿಗೆ ಸ್ಪರ್ಶ ಅನ್ನೋದೇ ಇರಲ್ಲ. ಮತ್ತೆ ಅವರು ನಡೆಯೋ ವಿಧಾನದಲ್ಲಿ ಬದಲಾವಣೆ ಗೊತ್ತಾಗುತ್ತೆ, ಬಾಯಿ ಸೊಟ್ಟ ಆಗಿರುತ್ತೆ, ಮಾತಾಡುವ ವಿಧಾನದಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಅಬ್ಸರ್ವ್ ಮಾಡಿದೀನಿ ನಾನು, ಸ್ಟ್ರೋಕ್ ಆದವ್ರಿಗೆ ಯಾಕೆ ಲೆಫ್ಟ್ ಸೈಡೇ ಜಾಸ್ತಿ ಆಗುತ್ತೆ? ಅದಕ್ಕೇನಾದ್ರು ಕಾರಣ ಇದೆ? ಎಡಭಾಗದಲ್ಲಿ ಹೃದಯ ಇದೆಯಲ್ಲ, ಮೆದುಳಿಗೂ ಹೃದಯಕ್ಕೂ ಅವಿನಾಭಾವ ಸಂಬಂಧ, ಅದರಿಂದ ಅತಿ ಹೆಚ್ಚು ಎಡಭಾಗನೇ ಆಗುತ್ತೆ. ಈಗ ಇಲ್ಲಿಗೆ ಬಂದು ಏನಾದ್ರು ಮೆಡಿಸಿನ್ ತಗೊಂಡ್ರೆ ಅವ್ರಿಗೆ ಇಂತಿಷ್ಟು ದಿನದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಏನಾದ್ರು ಅಶ್ಯೂರೆನ್ಸ್ ಇರುತ್ತಾ? ಹೇಗೆ ತಕೊಂಡು 1 ವಾರದಲ್ಲಿ? ಈಗ ನೋಡಿ ಸರ್, ಇವತ್ತು ಸ್ಟ್ರೋಕ್ ಆಯ್ತಾ, ಕೂಡಲೇ ಬನ್ನಿ. ಎಷ್ಟೋ ಜನ ವೀಲ್ ಚೇರ್ ಅಲ್ಲಿ ಬಂದವರು ನಡ್ಕೊಂಡು ಹೋಗಿದ್ದಾರೆ. ನಿಧಾನ ಮಾಡ್ಕೊಂಡ್ ಬಂದ್ರೆ ನಿಧಾನ ಆಗುತ್ತೆ. ನಿಧಾನ ಪ್ಯಾರಾಲಿಸಿಸ್ ಅಂದ್ರೇನೆ ಅದು. ಈ ಸ್ಟ್ರೋಕ್ ಬರಬಾರ್ದು ಅಂತ ಹೇಳಿದ್ರೆ ನಾವ್ ಏನ್ ಬರಬಾರ್ದು ಅಂದ್ರೆ, ಒಳ್ಳೆ ಗುಣಮಟ್ಟದ ಆಹಾರವನ್ನ ತಿನ್ನಿ. ಕಳಪೆ ಗುಣಮಟ್ಟದ ಅಡಿಗೆ ಎಣ್ಣೆಯನ್ನ ದಯವಿಟ್ಟು ಯಾರು ಬಳಸಬೇಡಿ. ಮೊಬೈಲ್ ಹೆಚ್ಚಿಗೆ ಬಳಸಬೇಡಿ. ಹೌದಾ? ಅದು ಹೆಚ್ಚಿಗೆ ಬಳಸಬೇಡಿ. ಆಮೇಲೆ ಮಲ ವಿಸರ್ಜನೆ ಮಾಡುವಾಗ ಬೀಡಿ ಸಿಗರೇಟ್ ಸೇದಬೇಡಿ. ಗುಟ್ಕಾ ಪಾನ್ ಪರಾಗ್ ಹಾಕ್ಬೇಡಿ. ದವಡೆಯನ್ನ ಗಟ್ಟಿ ಹಿಡಿಬೇಕು ಸಂದೀಪ್. ಮಲ ವಿಸರ್ಜನೆ ಮಾಡುವಾಗ ದವಡೆಯನ್ನ ಗಟ್ಟಿ ಹಿಡಿಬೇಕು. ಯಾವಾಗ ನಾವು ಸಡಿಲ ಮಾಡ್ತೀವೋ ಆವಾಗ ನರಗಳು ವೀಕ್ ಆಗೋ ಚಾನ್ಸಸ್ ಬಹಳಷ್ಟಿದೆ. ಸುಮಾರು ಜನಕ್ಕೆ ಬಾತ್ರೂಮ್ ಅಲ್ಲಿ ಪ್ಯಾರಾಲಿಸಿಸ್ ಆಗಿರೋ ಅವಕಾಶಗಳಿದೆ. ಯಾಕೆ ಅಂದ್ರೆ ಇದೇ ದುರಭ್ಯಾಸ.
ಬಿಡಿ ಸಿಗರೇಟ್ ಸೇದೋದು ಬಾತ್ರೂಮಲ್ಲಿ ಮಾಡಬಾರ್ದು ಸರ್ ಆ ಕೆಲಸ. ಅಲ್ಲಿ ಹೋಗಿರುವ ಕೆಲಸ ಏನು ಆ ಕೆಲಸವನ್ನೇ ಮುಗಿಸ್ಕೊಬರ್ಬೇಕು ನೀವು. ಅದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಆಲ್ವೇಸ್ ಮೊಬೈಲ್ ನೋಡ್ಕೊಂಡಿರೋದು, ರಾತ್ರಿ 12 ಗಂಟೆವರೆಗೂ ಟಿ ವಿ ನೋಡೋದು, 1 ಗಂಟೆವರೆಗೂ ಟಿ ವಿ ನೋಡೋದು, ಸಾಲದ ನಿದ್ರೆ, ಬೆಳಗ್ಗೆ 5-6 ಗಂಟೆಗೆ ಎದ್ದೇಳಬೇಕು, ಕೆಲಸಕ್ಕೆ ಹೋಗಬೇಕು, 4 ಅವರ್ ನಿದ್ದೆ ಮಾಡಿ ಆರೋಗ್ಯದ ಹೆಂಗೆ ಸರ್ ಕಾಪಾಡ್ಕೊತೀರಾ? ಹೆಂಗೆ ಕಾಪಾಡ್ಕೊತೀರಾ? ಹಾಂ, ಅದ್ರ ಜೊತೆಗೆ ಈ ಮದ್ಯಪಾನ, ಡ್ರಿಂಕ್ಸ್ ಮಾಡೋದು, ಟೈಮ್ ಇರಲ್ಲ, ಹೋಗಿ ಮಲಗಿ ಬಿಡೋದು, ಇದೆಲ್ಲ ಕೆಟ್ಟ ಚಟಗಳು ಸರ್. ನೀವು ಮತ್ತು ವಾಕಿಂಗ್ ಮಾಡಿ ಆರೋಗ್ಯ ಉಳಿಸ್ಕೊಳ್ಳಿ ಸರ್. ಸ್ಟ್ರೋಕ್ ಅನ್ನೋದು ತುಂಬಾ ಕೆಟ್ಟ ಕಾಯಿಲೆ ಅದು ಸರ್. ಸ್ಟ್ರೋಕ್ ಒನ್ಸ್ ಬಂತು ಅಂದ್ರೆ ಬಾಡಿ ನರಗಳೆಲ್ಲ ವೀಕ್ ಆಗ್ಬಿಡುತ್ತೆ ಸರ್, ತುಂಬಾ ವೀಕ್ ಆಗ್ಬಿಡುತ್ತೆ ಪಾಪ ಅವ್ರಿಗೆ. ಅಂದ್ರೆ ಈಗ ಸ್ಟ್ರೋಕೇ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಜೀವನ ಕ್ರಮವನ್ನ ತುಂಬಾ ಚೆನ್ನಾಗಿ ಇಟ್ಕೋಬೇಕು. ಇರೋದ್ರಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ನಾನು ಏನ್ ಹೇಳ್ತಾ ಇದ್ದೀನಿ, ಪಾಪ ಕೆಲವ್ರು ಹೇಳ್ತಾರೆ ನನಗೆ ಬರೋ ಸಂಬಳ 30,000 ರೂಪಾಯಿ, ನಾನು ಕ್ವಾಲಿಟಿ ಎಣ್ಣೆ ಹೇಳ್ತೀನಿ ಅಂದ್ರೆ ಏನ್ ಸರ್, 200 ರೂಪಾಯಿ 1 ಲೀಟರ್ ಕಡಲೆಕಾಯಿ ಎಣ್ಣೆ ಕೊಟ್ಟು ತಿನ್ಲಿಕ್ಕೆ ಆಗಲ್ವಾ? ಅದೇನು 2,000 ರೂಪಾಯಿ ಸರ್ ಗಾಣದ ಎಣ್ಣೆ? ಕೇವಲ 200 ರೂಪಾಯಿ. 140 ರೂಪಾಯಿ ನೀವು ಬಜಾರಲ್ಲಿ ಹೋಗ್ತಾ ಇರ್ತೀರಾ ಪಾಕೆಟ್ ಎಣ್ಣೆನ, ಇನ್ನು 60 ರೂಪಾಯಿ ಹಾಕ್ತೀನಿ. ಆರೋಗ್ಯ ಉಳಿಸ್ಕೊಳ್ಳಿ ಸರ್. ಕ್ವಾಲಿಟಿ ಎಣ್ಣೆ ತಿನ್ನೋದ್ರಿಂದ ಸರ್ ನಿಮಗೆ BP ಬರೋದಿಲ್ಲ ಸರ್, ಕೊಲೆಸ್ಟ್ರಾಲ್ ಬೆಳೆಯೋದಿಲ್ಲ ಬಾಡಿಯಲ್ಲಿ. ಕೊಲೆಸ್ಟ್ರಾಲ್ ಇಂದ ಕೂಡ, ಹೈ ಕೊಲೆಸ್ಟ್ರಾಲ್ ಇಂದ ಕೂಡ ನಿಮಗೆ ಸ್ಟ್ರೋಕ್ ಬರೋ ಅವಕಾಶಗಳಿರುತ್ತೆ. ಹೌದು ಹೌದು. ಆಹಾರದ ಕಡೆ ಗಮನ ಕೊಡಿ ಸರ್. ಅತಿ ಹೆಚ್ಚು ತರಕಾರಿ ಪಲ್ಯಗಳನ್ನ ತಿನ್ನಿ ಸರ್. ನಾನ್ ವೆಜ್ನ ಕಡಿಮೆ ಮಾಡಿ. ಅಜೀರ್ಣ ಪದಾರ್ಥಗಳನ್ನ ಕಡಿಮೆ ಮಾಡಿ, ಸದೃಢವಾಗಿ ಜೀರ್ಣ ಆಗ್ತಕ್ಕಂಥ ಒಂದು ಪದಾರ್ಥಗಳನ್ನ ತಿನ್ನಿ. ನಾವೀಗಿರೋದು ಮಾಡರ್ನ್ ಯುಗದಲ್ಲಿ ಇರೋ ಸರ್, ನಾವು ತಂತ್ರಜ್ಞಾನ ಬೆಳೆದಿರ್ತಕ್ಕಂಥ ಒಂದು ಯುಗದಲ್ಲಿ ನಾವಿದ್ದೀವಿ. ಅದ್ರ ಜೊತೆಗೆ ನಿಯಮಿತವಾಗಿರುವಂತಹ ವ್ಯಾಯಾಮನೂ ಕೂಡ. ವ್ಯಾಯಾಮ ಅತಿ ಮುಖ್ಯ ಸರ್. ಅದು ಇಂಪಾರ್ಟೆಂಟ್ ಪಾಯಿಂಟ್ ವಾಕಿಂಗ್. ಇಂಪಾರ್ಟೆಂಟ್ ಪಾಯಿಂಟ್ ವಾಕಿಂಗ್. ನಿಮ್ಗೆ 6 ಗಂಟೆಗೆ ಶಿಫ್ಟಾ, 5:30 ಮನೆ ಬಿಡ್ರಿ, ಅರ್ಧ ಗಂಟೆ ನಡ್ಕೊಂಡೋಗಿ ರಸ್ತೆಯಲ್ಲಿ ತಪ್ಪೇನಿದೆ? ಯಾಕೆ ನೀವು ಕರೆಕ್ಟಾಗಿ 5:55 ಮನೆ ಬಿಡ್ತೀರಾ? ಗಾಡಿಲಿ ಹೋಗ್ಬೋದು, 5 ನಿಮಿಷದಲ್ಲಿ ಸೇರ್ಬೋದು ಅಂತನಾ? ಹಾಸ್ಪಿಟ್ಲ್ಗೂ 5 ನಿಮಿಷನೇ ಆಗೋದು, ಮನೆಯಿಂದ ಹಾಸ್ಪಿಟ್ಲ್ಗೂ 5 ನಿಮಿಷನೇ ಆಗೋದು. ಕರೆಕ್ಟ್. ಆ 5 ನಿಮಿಷ ನೀವು ಆಫೀಸ್ಗೂ ಹಾಸ್ಪಿಟ್ಲ್ಗೂ ಹೋಗೋ ಬದಲು ಅರ್ಧ ಗಂಟೆ ಮುಂಚೆ ಬಿಟ್ಟು ಈ ವಾಕಿಂಗ್ ಮಾಡ್ಕೊಂಡು ಆಫೀಸ್ಗೆ ಹೋಗಿ. ಬೇಡ, ರಾತ್ರಿ ವಾಕಿಂಗ್ ಮಾಡಿ. ಹೌದು, ಅದ್ರ ಕಡೆ ಗಮನ ಕೊಡಿ, ಆರೋಗ್ಯ ಉಳಿಯುತ್ತೆ. ಇಲ್ಲಿ ನೀವು ತಿನ್ನೋದು ಕೂಡ ಕಳಪೆ ಆಹಾರವೇ, ನಾನು ತಿನ್ನೋದು ಕೂಡ ಕಳಪೆ ಆಹಾರವೇ. ಇರೋದ್ರೆ ಗುಣಮಟ್ಟದ ಆಹಾರವನ್ನು ತಿನ್ನಬೇಕು ಸರ್. ನಾವು ಇರೋದ್ರಲ್ಲಿ ನಮ್ಮ ಬಾಯಿಗೆ ಏನು ಹೋಗುತ್ತೆ ಅದು ನಮ್ಮ ಕೈಗೆ ಬಂದಾಗ ಅದ್ರ ಬಗ್ಗೆ ಒಂದು ಜ್ಞಾನ ಇರಬೇಕು ಸರ್. ನಾವು ಕರೆಕ್ಟ್ ಆಗಿರೋದು. ಹೌದು, ಮೈನ್ ಇಲ್ಲಿ ಆಹಾರವೇ ಅತಿ ಮುಖ್ಯ. ಆಹಾರವೇ ಅತಿ ಮುಖ್ಯ. ನೀವು ತಿನ್ನುವ ಆರೋಗ್ಯ. ಬಹುಶಃ 30-35 ಆಸುಪಾಸಲ್ಲಿರೋರೆಲ್ಲರಿಗೂ ಕೂಡ ಇವತ್ತು ಪ್ರಾಬ್ಲಮ್ಸ್. 12 ವರ್ಷದ ಹುಡುಗನಿಗೆ ಪ್ಯಾರಾಲಿಸಿಸ್ ಸರ್. ಸಾಫ್ಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್, ಫ್ರಿಡ್ಜ್ ಎಷ್ಟು ಡೇಂಜರ್ ಗೊತ್ತಾ? ಅದು ಫ್ರಿಡ್ಜು ಇಟ್ಬಿಡೋದು ಫ್ರಿಡ್ಜ್ ಅಲ್ಲಿ ಬೇಸಿಗೆ ಕಾಲ ಅಂತ. ಐಸ್ ಆಗಿರುತ್ತೆ ಆ ನೀರನ್ನ ಕುಡಿಯೋದು. ಏನ್ ಸರ್ ಅದು? ಸಿಕ್ಕ ಕೂಲ್ ಡ್ರಿಂಕ್ಸ್ ಕುಡಿಯೋದು. ನಾಲಿಗೆಗೆ ರುಚಿ ಆಗ್ಬೋದು, ನಿಮ್ಮ ದೇಹಕ್ಕೆ ಹೋಗುತ್ತಿಲ್ಲ ಅದು. ಆ ಒಂದು ವಿಚಾರ ನೆನಪಲ್ಲಿ ಇಟ್ಕೋಬೇಕು. ಹಿಂದಿನವರೇ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಮಡಿಕೆ ನೀರು ನಾಲಿಗೆಗೆ ಸಿಹಿ, ದೇಹಕ್ಕೆ ಕಹಿ ಅಂತ. ಕಹಿ, ಕಹಿ ಅದು. ಹೌದು. ಐಸ್ ಕ್ರೀಮ್ ತಿನ್ನೋದು, ಐಸ್ ತಿನ್ನೋದು, ಏನ್ ಅಭ್ಯಾಸಗಳವೆಲ್ಲ? ಅಭ್ಯಾಸಗಳೇ ನಿಮ್ಮ ದೇಹಕ್ಕೆ ಹೊಡೆತ ಬೀಳ್ತಿರೋದು. ಅದು ಯಾರಿಗೂ ಅರ್ಥ ಆಗ್ತಿಲ್ಲ. ಕಳೆದ ಅನೇಕ ವರ್ಷಗಳಿಂದ ನೀವು ಔಷಧವನ್ನ ಕೊಡ್ತಾ ಇದ್ದೀರಾ. ಸೊ ಕೇವಲ ಪ್ಯಾರಾಲಿಸಿಸ್ ಮಾತ್ರ ಕೊಡ್ತೀರಾ ಅಥವಾ ಬೇರೆ ಬೇರೆ? ಪ್ಯಾರಾಲಿಸಿಸ್ಗೆ ಕೊಡ್ತೀವಿ, ಮತ್ತೆ ಕಿಡ್ನಿ ಡಿಸೀಸ್ಗೆ ಕೊಡ್ತೀವಿ, ಕಿಡ್ನಿ ಸ್ಟೋನ್ಗೆ ಕೊಡ್ತೀವಿ, ನರ್ವಸ್ ಪ್ರಾಬ್ಲಮ್ಸ್ಗೆ ಕೊಡ್ತೀವಿ. ಈಗ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಇದ್ರ ಒಂದು ಅಡ್ರೆಸ್ ಅನ್ನು ನೀವು ಕೊಡಬಹುದಾ? ಯಾಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ, ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ. ಅವ್ರು ಇಲ್ಲಿಗೆ ನೇರವಾಗಿ ಬರಬಹುದಾ? ಕರೆ ಮಾಡಿ ಬರ್ಬೇಕಾ, ಹೇಗೆ? ಫೋನ್ ಮಾಡಿ ಬಂದ್ರೆ ಉತ್ತಮ ಸರ್. ಫೋನ್ ಮಾಡಿ ಬೆಳಗ್ಗೆ 11ರಿಂದ ಸಂಜೆ 6, ಮಧ್ಯಾಹ್ನ 2ರಿಂದ 3 ಗಂಟೆ ಊಟದ ಸಮಯ. ಅದು ಬಿಟ್ಟು ಬರ್ಬೋದು, ತೊಂದರೆ ಏನಿಲ್ಲ, ಪ್ರತಿದಿನ ಸಿಗ್ತೇವೆ. ಫೋನ್ ಮಾಡಿ ಬರೋದು ಉತ್ತಮ. ಎಸ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ನೋಡಿ, ಸ್ಟ್ರೋಕ್ ಇದ್ರ ಬಗ್ಗೆ ಸುಮಾರು ಜನರು ತಿಳ್ಕೊಂಡಿರ್ಬೋದು, ಆದ್ರೆ ಸ್ಟ್ರೋಕ್ ಆದಾಗ ಅವ್ರಿಗೆ ಆಗುವಂತ ಒತ್ತಡ, ಅದು ಆ ನೋವಿದೆಯಲ್ಲ, ಬಹುಶಃ ಅದು ನಾನು ತುಂಬಾ ಹತ್ತಿರದಿಂದ ಕೆಲವೊಬ್ಬರನ್ನ ಅಬ್ಸರ್ವ್ ಮಾಡಿದ್ದೀನಿ. ತುಂಬಾ ನೋವು ಪಡ್ತಾರೆ. 200ಗೆ ರೀಚ್ ಆಯ್ತು ಅಂದ್ರೆ ಸ್ಟ್ರೋಕ್ ಬಂದ್ಬಿಡುತ್ತೆ ಸರ್ ಅವ್ರಿಗೆ. BP 200 ಮೇಲೆ ಹೋಯ್ತು ಅಂದ್ರೆ ಆಟೋಮೆಟಿಕ್ ಸ್ಟ್ರೋಕ್ ಬ್ರೈನ್ ಸ್ಟ್ರೋಕ್ ಬಂದ್ಬಿಡುತ್ತೆ ಅವ್ರಿಗೆ. 180ಗೆ ಹೋದ ಕೂಡಲೇ ಅವ್ರು ಎಚ್ಚೆತ್ಕೋಬೇಕು. ಯಾಕೆ ನನಗೆ BP ಬರ್ತಾ ಇದೆ, ಯಾಕೆ ನನಗೆ ಕಂಟ್ರೋಲ್ ಆಗ್ತಾ ಇಲ್ಲ? ಒಳ್ಳೆ ಔಷಧಿಗಳಿದೆ, BP ನ ಕಂಟ್ರೋಲ್ ಮಾಡ್ಕೊಳ್ಳಿ ಸರ್, ತುಂಬಾ ಒಳ್ಳೇದು. ಅಲ್ಲ, BP ಬರೋದ್ರಿಂದ ಸ್ಟ್ರೋಕ್ ಇರ್ಲಿ, ಕಿಡ್ನಿ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಅದ್ರ ಬಗ್ಗೆ ಜನ ಯಾರು ಚಿಂತೆ ಮಾಡ್ತಾನೆ ಇಲ್ಲ. ಸಣ್ಣ ಕಾಯಿಲೆನೆ ಯಾವ್ದು BP, ಸಣ್ಣ ಕಾಯಿಲೆನೆ, ಅದಕ್ಕೆ ಸಿಗೋ ಮಾತ್ರೆ ಸಣ್ಣದ್ದೇ ತಗೊಳ್ಳಿ, BP ಕಂಟ್ರೋಲ್ ಇಟ್ಕೊಳ್ಳಿ. ನಾಲ್ಗೆಗೆ ಬೀಗ ಹಾಕಿ ಸರ್, ರುಚಿಗೆ ಬೀಗ ಹಾಕಿ ಸರ್. ಕೆಲವು ದಿವಸ ಅದು ಕಂಟ್ರೋಲ್ ಆಗೋವರೆಗೂ ಉಪ್ಪು ತಿನ್ನೋದು ಬಿಟ್ರೆ BP ನಿಲ್ಲಲ್ಲ, ಆಲೋಚನೆ ಮಾಡೋದು ಬಿಟ್ರೆ BP ನಿಲ್ಲುತ್ತೆ, ಮೊಬೈಲ್ ನೋಡೋದು ಬಿಟ್ರೆ BP ನಿಲ್ಲುತ್ತೆ, TV ಅನವಶ್ಯಕ ನೋಡೋದು ಬಿಟ್ರೆ BP ನಿಲ್ಲುತ್ತೆ.
ಕರೆಕ್ಟ್. ಮೊಬೈಲ್ನ ಯಾವಾಗ ಬಳಸಬೇಕು? ದಿನಕ್ಕೊಂದು ಅರ್ಧ ಗಂಟೆ 1 ಗಂಟೆ ಬಳಸಬೇಕಷ್ಟೇ. ಆಲ್ವೇಸ್ ಏನು ಸರ್ 4 ಅವರು ಬಿಡುವಿದ್ರೆ 4 ಅವರು ಮೊಬೈಲಲ್ಲಿ ಮುಗಿಸ್ಬಿಡ್ತಾರೆ. ಜೊತೆಗೆ ಪವರ್ ಬ್ಯಾಂಕ್ ಇಟ್ಕೊಂಡಿರ್ತಾರೆ, ಚಾರ್ಜಿಂಗ್ ನಿಲ್ಲಲ್ಲ ಈಗ, ಎಸ್ ಹೌದು ಪವರ್ ಬ್ಯಾಂಕ್ ಇಟ್ಕೊಂಡಿರ್ತಾರೆ. ಕರೆಕ್ಟ್, ಹೌದು ಹೌದು ಎಸ್. ಏನಕ್ಕೆ ಅಷ್ಟೊಂದು ದುರಭ್ಯಾಸ? ಮೊಬೈಲ್ಗೆ ಅಡಿಷನ್ ಏನಕ್ಕೆ ಹಾಕ್ತೀರಾ? ಪೇಪರ್ ಕೂತ್ಕೊಂಡು ಓದಿ ಸರ್, ಪೇಪರ್ ಓದಿ, ಟಾಪ್ ಟು ಬಾಟಮ್ ಓದ್ಬಿಡಿ ಹೇಳ್ತೀನಿ. ಆವಾಗ ನೋಡಿ, ಓದಿನ ಕಡೆ ಗಮನ ಕೊಟ್ಟಾಗ ಯಾವುದೇ ಕಾರಣಕ್ಕೂ ಬಿ ಪಿ ಬೆಳೆಯೋದಿಲ್ಲ. ಅದೇ ನ್ಯೂಸ್ನ ನೀವು ಮೊಬೈಲಲ್ಲಿ ನೋಡಿ, ಬಿ ಪಿ ಬೆಳೆಯುತ್ತೆ. ಅದೇ ನ್ಯೂಸ್ನ ನೀವು ಮೊಬೈಲಲ್ಲಿ ಓದಿದ್ರೆ, ಅದೇ ಪ್ರಜಾವಾಣಿ ಪೇಪರ್ನ ನೀವು ಮೊಬೈಲಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಓದಕ್ಕೆ ಕೂತ್ಕೊಂಡ್ರೆ ಬಿ ಪಿ ಬರುತ್ತೆ. ಅದೇ ಪ್ರಜಾವಾಣಿ ಪೇಪರ್ನ ನೀವು ಮುಂದ್ಗಡೆ ಕೂತ್ಕೊಂಡು ಓದಿದ್ರೆ ಬಿ ಪಿ ಬರಲ್ಲ. ನೋಡಿ ಎಷ್ಟು ಅಂತರ ಇದೆ ಅದಕ್ಕೂ ಇದಕ್ಕೂ, ಅಲ್ವಾ? ಹೌದು, ಖಂಡಿತ. ಹಾಗೆ ವೀಕ್ಷಕರೇ ಹೇಳಿರೋದು ಎಷ್ಟು ಉತ್ತಮವಾಗಿದೆ ಅಂತ ಹೇಳಿದ್ರೆ, പക്ഷെ ನೋಡಿ ನಾವು ಕೆಲವೊಂದನ್ನ ಅಬ್ಸರ್ವ್ ಮಾಡಬೇಕು. ಅಂದರೆ ಹಿಂದಿನವ್ರು ಹೆಂಗೆ ಬದುಕ್ತಾ ಇದ್ದಾರೆ, ನಾವು ಎಷ್ಟು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ, ಇದೆಲ್ಲವೂ ಕೂಡ ಇವತ್ತಿನ ದಿನಕ್ಕೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಆರೋಗ್ಯ, ಅದನ್ನು ನಾವು ಕೇವಲ ಅಬ್ಸರ್ವ್ ಮಾಡೋದು ಮಾತ್ರ ಅಲ್ಲ, ನಾವು ರೂಢಿ ಮಾಡಿಕೊಂಡ್ರೆ ನಮ್ಮ ಆರೋಗ್ಯ ಎಲ್ಲೂ ಕೂಡ ಹಾಳಾಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಸರ್ ಈಗ ಏನು ಹೇಳಿದ್ರು, ನಾವು ಏನು ತಿಂತೀವಿ ಅದ್ರ ಬಗ್ಗೆ ಗಮನ ಕೊಡಬೇಕು ಅಂತ. ಸೊ ಹಾಗೆ ಮಾಡಿದ್ರೆ ಯಾವ ಆರೋಗ್ಯದ ಬಗ್ಗೆನೂ ಗಮನ ಕೊಡೋ ಅವಶ್ಯಕತೆ ಇಲ್ಲ. ನಾವು ತಿನ್ನೋದು ಕರೆಕ್ಟಾಗಿದ್ದರೆ ಪಕ್ಕಾ ಆಗಿರುತ್ತೆ. ಸೊ ಯಾರಿಗಾದ್ರೂ ಈ ರೀತಿ ಸ್ಟ್ರೋಕ್ ಆಗಿದ್ದರೆ, ಅಥವಾ 1-2-3 ವರ್ಷ ಆಯಿತು ನಮಗೆ ಲಕ್ವ ಆಗಿ, ಸೊ ಏನು ಮಾಡೋದು ಅನ್ನೋಂಥ ಯೋಚನೆಯಲ್ಲಿದ್ದರೆ ಇವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಆದ ಅಡ್ರೆಸ್ ಇರುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟರೆ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಇದೇ ರೀತಿಯ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ನೋಡ್ತಾ ಇರಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸರ್.